ಬಿಜೆಪಿ ತಂತ್ರ ಏನು ಅಂತ ಗೊತ್ತಾ? ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾ ಜೆಡಿಎಸ್? ಪ್ರಾದೇಶಿಕ ಪಕ್ಷಗಳನ್ನ ನುಂಗೋ ಬಿಜೆಪಿ ತಂತ್ರವನ್ನ ಅರಿಯೋದಕ್ಕೆ ಜೆಡಿಎಸ್ಗೆ ಇದು ಸಕಾಲ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಮಹಾರಾಷ್ಟ್ರದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮುಗಿದಿದೆ. ಫಲಿತಾಂಶ ಪ್ರಕಟ ಆಗಿದೆ. ಬಿಜೆಪಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ರೆ ಅದರ ಮಿತ್ರ ಪಕ್ಷಗಳಾದ ಶಿಂಧೆ ಬಣದ ಶಿವಸೇನಾ ಮತ್ತು ಅಜಿತ್ ಪವಾರ್ ಬಣದ ಎನ್ಸಿಪಿ ನಗಣ್ಯವಾಗಿ ಉಳಿದಿದೆ. ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿಯ ಗೆಲುವು ಮತ್ತು ಪ್ರಾದೇಶಿಕ ಪಕ್ಷಗಳ ದುರ್ಬಲ ಪ್ರದರ್ಶನ ನೆಲಮಟ್ಟದಲ್ಲಿಯೂ ಕೂಡ ಬಿಜೆಪಿ ಹೆಚ್ಚು ಬೇರೂರ್ತಾ ಇದೆ. ಹೆಬ್ಬಾವಿನ ರೀತಿಯಲ್ಲಿ ತನ್ನದೇ ಮಿತ್ರ ಪಕ್ಷಗಳನ್ನ ನುಂಗ್ತಾ ಇದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಿದೆ. ಭಾರತದ ವಾಣಿಜ್ಯ ರಾಜಧಾನಿ ಮುಂಬೈ ಸೇರಿದಂತೆ 29 ನಗರ ಪಾಲಿಕೆಗಳ ಫಲಿತಾಂಶ ಜನವರಿ 16ರಂದು ಪ್ರಕಟ ಆಗಿದೆ. ಒಟ್ಟು 2869 ಸ್ಥಾನಗಳಲ್ಲಿ 1786 ಸ್ಥಾನಗಳನ್ನು ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಗೆದ್ದಿದೆ. ಅದರಲ್ಲೂ ಬಿಜೆಪಿನೇ 1438 ಸ್ಥಾನಗಳನ್ನು ಗೆದ್ಕೊಂಡಿದ್ರೆ ಶಿಂಧೆ ಬಣದ ಶಿವಸೇನಾ 405, ಹಾಗೇನೆ ಅಜಿತ್ ಬಣದ ಎನ್ಸಿಪಿ 165 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. ಹಾಗೆಯೇ 2025ರ ಡಿಸೆಂಬರ್ನಲ್ಲಿ ನಡೆದ ಒಟ್ಟು 288 ಪುರಸಭೆ ಮತ್ತು ನಗರ ಪಂಚಾಯಿತಿ ಚುನಾವಣೆಗಳಲ್ಲಿ ಮಹಾಯುತಿ 207 ಸಂಸ್ಥೆಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಅದರಲ್ಲೂ ಬಿಜೆಪಿನೇ ಏಕಾಂಗಿಯಾಗಿ ಸುಮಾರು 117, 129 ಸಂಸ್ಥೆಗಳಲ್ಲಿ ಆಡಳಿತವನ್ನು ರಚಿಸುವಂತೆ ಸ್ಥಾನಗಳನ್ನು ಗೆದ್ದಿದೆ. ಈ ಫಲಿತಾಂಶ ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನು ಹಂತ ಹಂತವಾಗಿ ಸರ್ವನಾಶ ಮಾಡ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಬಿಜೆಪಿಯ ಮಿತ್ರ ಪಕ್ಷಗಳಿಗೆ ಗಂಭೀರ ಎಚ್ಚರಿಕೆಯನ್ನ ರವಾನೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ 2024ರ ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿಯ ಮಿತ್ರ ಪಕ್ಷಗಳಿಗೆ ಈ ಎಚ್ಚರಿಕೆ ದೊರಕಿತ್ತು. ಆ ಚುನಾವಣೆಯಲ್ಲಿ ಒಟ್ಟು 288 ಸ್ಥಾನಗಳಲ್ಲಿ ಮಹಾಯುತಿ 235 ಸ್ಥಾನಗಳನ್ನು ಗೆದ್ದರೂ ಬಿಜೆಪಿನೇ 132 ಕ್ಷೇತ್ರಗಳನ್ನು ಗೆದ್ದಿತ್ತು. ಶಿಂಧೆ ಬಣದ ಶಿವಸೇನೆ 57, ಅಜಿತ್ ಬಣದ ಎನ್ಸಿಪಿ 41 ಸ್ಥಾನಗಳನ್ನು ಮಾತ್ರನೇ ಗೆದ್ದಿತ್ತು. ಈ ಸಂದರ್ಭದಲ್ಲಿನೇ ಬಿಜೆಪಿ ತಮ್ಮನ್ನ ಮುಳುಗಿಸ್ತಾ ಇದೆ ಅನ್ನೋದು ಎರಡೂ ಪಕ್ಷಗಳಿಗೂ ಅರ್ಥ ಆಗಬೇಕಾಗಿತ್ತು. ಆದರೆ ಅಧಿಕಾರದ ಲಾಲಸೆಯಿಂದ ಭವಿಷ್ಯವನ್ನ ಕಡೆಗಣಿಸಿದ್ವು. ಬಿಜೆಪಿ ಏಕಾಂಗಿಯಾಗಿ ಬಹುಮತಕ್ಕೆ ಅಗತ್ಯ ಇರೋಷ್ಟು ಸ್ಥಾನಗಳನ್ನು ಗೆದ್ದಿರೋ ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿಗೆ ಮಿತ್ರ ಪಕ್ಷಗಳ ಹಂಗೆ ಬೇಕಾಗಿಲ್ಲ. ಅವರ ಅಭಿಪ್ರಾಯಕ್ಕೆ ಪ್ರಾಯಶಃ ಮನ್ನಣೆಯೂ ಕೂಡ ದೊರೆಯುವುದಿಲ್ಲ. ಬಿಎಂಸಿಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇದು ಠಾಕ್ರೆ ಕುಟುಂಬದ ಬಲವನ್ನ ಕುಗ್ಗಿಸಿದೆ. ಶಿವಸೇನೆಯ ಸಾಂಪ್ರದಾಯಿಕ ಭದ್ರಕೋಟೆಗಳಾಗಿದ್ದ ಮುಂಬೈ, ಥಾಣೆ, ಕಲ್ಯಾಣ, ಡೊಂಬಿವಲಿ ಮುಂತಾದೆಡೆ ಶಿಂದೆ ಪಕ್ಷವನ್ನ ಬಿಜೆಪಿ ಮುಗಿಸಿದೆ. ಹಾಗೇನೆ ಪುಣೆ, ಪಿಂಪ್ರಿ, ಚಿಂಚವಡಗಳಲ್ಲಿ ಪವಾರ್ ಕುಟುಂಬದ ಪ್ರಾಬಲ್ಯವನ್ನ ಒಡೆದು ಹಾಕಿದೆ. ಅಜಿತ್ ಪಕ್ಷವನ್ನ ಹಿಮ್ಮೆಟ್ಟಿ ಬಿಜೆಪಿ ಪ್ರಾಬಲ್ಯವನ್ನ ಸಾಧಿಸಿದೆ. ಪ್ರಾದೇಶಿಕ ಪಕ್ಷಗಳು ಬಿಜೆಪಿ ಇಲ್ಲದೆ ತಮ್ಮ ಅಸ್ತಿತ್ವ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ತಮ್ಮ ಸ್ವತಂತ್ರ ಗುರುತನ್ನ ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದೆ. ಬಿಜೆಪಿಯ ಕೇಂದ್ರ ತನಿಖಾ ಸಂಸ್ಥೆಗಳ ದಾಳಿಯ ಭೀತಿಗೂ ಅಧಿಕಾರದ ಆಸೆಗೂ ಬಿಜೆಪಿ ಜೊತೆಗೂಡಿದ ಶಿಂಧೆ ಮತ್ತು ಅಜಿತ್ ಅವರ ಪಕ್ಷಗಳು ಅಧಪತನವನ್ನ ಎದುರಿಸ್ತಾ ಇದೆ. ಇದು ಬಿಜೆಪಿಯಂತಹ ರಾಷ್ಟ್ರೀಯ ಪಕ್ಷದೊಂದಿಗಿನ ಮೈತ್ರಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ದೀರ್ಘಕಾಲದಲ್ಲಿ ದುರ್ಬಲಗೊಳ್ಳೋ ಅಪಾಯವನ್ನ ಎತ್ತಿ ತೋರಿಸಿದೆ. ಬಹುಶಃ ಇನ್ನೆರಡು ಚುನಾವಣೆಗಳ ವೇಳೆಗೆ ಶಿಂಧೆ ಮತ್ತು ಅಜಿತ್ ಪಕ್ಷಗಳ ಮತ ಬ್ಯಾಂಕ್ ಅನ್ನ ಬಿಜೆಪಿ ತನ್ನದಾಗಿಸ್ಕೊಳ್ಬಹುದು. ಆ ಎರಡೂ ಪಕ್ಷಗಳು ಹಾಗೂ ವಿಪಕ್ಷಗಳಲ್ಲಿರೋ ಎನ್ಸಿಪಿ ಕೂಡ ನಿರ್ನಾಮ ಆಗ್ಬಿಡಬಹುದು. ನೆರೆಯ ಮಹಾರಾಷ್ಟ್ರದಲ್ಲಿ ಪ್ರಾದೇಶಿಕ ಪಕ್ಷಗಳ ದುಸ್ಥಿತಿ ಕರ್ನಾಟಕದಲ್ಲಿ ಜೆಡಿಎಸ್ಗೂ ಕೂಡ ಒದಗಿ ಬರಬಹುದು. ಈಗಾಗಲೇ ಅಪ್ಪ ಮಕ್ಕಳ ಪಕ್ಷ ಅನ್ನೋ ಹಣೆಪಟ್ಟಿಯನ್ನ ಕಟ್ಕೊಂಡಿರೋ ಜೆಡಿಎಸ್ ಸದ್ಯಕ್ಕೆ ಕುಟುಂಬ ಪಕ್ಷವಾಗಿ ಮಾತ್ರನೇ ಉಳಿದಿದೆ ಅನ್ನುವಂತೆ ಭಾಸ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಅಸ್ತಿತ್ವದ ಹುಡುಕಾಟದಲ್ಲಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 19 ಸ್ಥಾನಗಳನ್ನು ಗೆದ್ದಿದ್ದ ಜೆಡಿಎಸ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿತು. ಆ ಚುನಾವಣೆಯಲ್ಲಿ 28 ಕ್ಷೇತ್ರಗಳ ಪೈಕಿ ಬಿಜೆಪಿ ಜೊತೆ ಗುದ್ದಾಡಿ 3 ಕ್ಷೇತ್ರಗಳಲ್ಲಿ ಕಣಕ್ಕಿಳಿದ ಈ ಜೆಡಿಎಸ್ ಗೆದ್ದಿದ್ದು ಮಾತ್ರ 2 ಕ್ಷೇತ್ರದಲ್ಲಿ. ಜೆಡಿಎಸ್ನ ಭದ್ರಕೋಟೆಯಂತೆ ಪರಿಗಣಿಸಲಾಗಿದ್ದ ಹಳೆ ಮೈಸೂರು ಭಾಗದಲ್ಲಿಯೂ ಪಕ್ಷ ಹೀನಾಯ ಪ್ರದರ್ಶನವನ್ನ ಕಂಡಿತು. ತೀವ್ರ ಕುಸಿತವನ್ನ ಎದುರಿಸಿತು. 2026ರಲ್ಲಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆಯೋ ಸಾಧ್ಯತೆಗಳಿದೆ. ಒಂದು ವೇಳೆ ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮುಂದುವರಿಸಿದ್ರೆ ಜೆಡಿಎಸ್ ತನ್ನ ಅಂತ್ಯಕ್ಕೆ ತಾನೇ ಮತ್ತೊಂದು ಇಟ್ಟಿಗೆಯನ್ನ ಇಟ್ಟಂತಾಗತ್ತೆ. ಅದರಲ್ಲೂ
ಮೈತ್ರಿಯಲ್ಲಿ JDS ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡದೇ ಇದ್ರೆ ಅಥವಾ ಗೆಲ್ಲದೇ ಇದ್ರೆ ಅಲ್ಲಿಗೆ ತನ್ನ ಶವಪೆಟ್ಟಿಗೆಗೆ ತಾನೇ ಅಂತಿಮ ಮೊಳೆಯನ್ನ ಜಡಿದುಕೊಳ್ಳಲಿದೆ ಅನ್ನೋ ಅಭಿಪ್ರಾಯಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತೆ. JDS ಎಚ್ಚೆತ್ತುಕೊಳ್ಳೋದಕ್ಕೆ ಮಹಾರಾಷ್ಟ್ರ ಮಾತ್ರನೇ ಉದಾಹರಣೆ ಆಗಿಲ್ಲ. ಅದಕ್ಕೂ ಮುನ್ನನೇ ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಬಿಜೆಪಿ ಖೆಡ್ಡವನ್ನ ತೋಡಿರೋ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಪಂಜಾಬ್ನಲ್ಲಿ ಶಿರೋಮಣಿ ಅಕಾಲಿದಳ ದೀರ್ಘಕಾಲ ಬಿಜೆಪಿಯೊಂದಿಗೆ ಮೈತ್ರಿಯಲ್ಲಿತ್ತು. ಈ ಮೈತ್ರಿಯಲ್ಲಿ SAD ಬಳಸ್ಕೊಂಡು ಬಿಜೆಪಿ ನೆಲೆ ಕಂಡ್ರೆ SAD ಕುಸಿಯೋದಕ್ಕೆ ಆರಂಭ ಮಾಡ್ತು. ಸಿಖ್ ಮತದಾರರನ್ನ ಕಳೆದುಕೊಂತು. 2020ರಲ್ಲಿ ರೈತ ಪ್ರತಿಭಟನೆಗಳ ಕಾರಣಕ್ಕಾಗಿ ಬಿಜೆಪಿ ಜೊತೆಗಿನ ದೋಸ್ತಿಯನ್ನು ತೊರೆದ SAD ಈಗಲೂ ಕೂಡ ತನ್ನ ಅಸ್ತಿತ್ವದ ಹುಡುಕಾಟದಲ್ಲಿನೇ ಇದೆ. ನಿರಂತರ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಬಿಹಾರದಲ್ಲಿಯೂ ಕೂಡ ನಿತೀಶ್ ಕುಮಾರ್ ಅವರ JDUವನ್ನ ಮುಂದಿಟ್ಟುಕೊಂಡು ನೆಲೆಯನ್ನ ಕಂಡಿದ್ದ ಈ ಬಿಜೆಪಿ ಈಗ JDUವನ್ನೇ ಹಿಂದಕ್ಕೆ ಬಿಟ್ಟಿದೆ. ನಿತೀಶ್ ಕಾರಣಕ್ಕಾಗಿ ಇನ್ನೂ ನೆಲೆಯನ್ನ ಉಳಿಸ್ಕೊಂಡಿರೋ JDU ನಿಧಾನವಾಗಿ ಕುಸಿತ ಕಾಣ್ತಾ ಇದೆ. JDU ಕಳೆದುಕೊಳ್ತಾ ಇರೋ ನೆಲೆಯನ್ನ ಅದರ ಮಿತ್ರ ಪಕ್ಷನೇ ಆಗಿರೋ ಬಿಜೆಪಿ ಅತಿಕ್ರಮಿಸ್ತಾ ಇದೆ. ಒಡಿಶಾದಲ್ಲಿ ಬಿಜು ಜನತಾದಳ BJD ಜೊತೆಗಿನ ಮೈತ್ರಿಯಲ್ಲಿ ನೆಲೆಯನ್ನ ಕಂಡ ಬಿಜೆಪಿ ಈಗ BJDಯನ್ನೇ ಮಣಿಸಿ ಅಧಿಕಾರದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಆಂಧ್ರ, ಅಸ್ಸಾಂ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಲ್ಲಿಯೂ ಕೂಡ ಇದೇ ತಂತ್ರವನ್ನ ಬಿಜೆಪಿ ಪಾಲಿಸ್ತಾ ಇದೆ. ಇದು ರಾಷ್ಟ್ರೀಯ ಪಕ್ಷದೊಂದಿಗಿನ ಮೈತ್ರಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ದೀರ್ಘಕಾಲದಲ್ಲಿ ತಮ್ಮ ಸ್ವತಂತ್ರ ಗುರುತು ಮತ್ತು ಬಲವನ್ನ ಕಳೆದುಕೊಳ್ಳೋ ಅಪಾಯ ಇದೆ ಅನ್ನೋದನ್ನ ತೋರಿಸುತ್ತೆ. ದೇಶದಾದ್ಯಂತ ಪ್ರಾದೇಶಿಕ ಪಕ್ಷಗಳನ್ನ ತುಳಿದು ಮೇಲೇರ್ತಾ ಇರೋ ಬಿಜೆಪಿಯ ತಂತ್ರ ಕುತಂತ್ರಗಳು JDSಗೆ ಈಗಾಗಲೇ ಅರ್ಥ ಆಗ್ಬೇಕಾಗಿತ್ತು. ಆದ್ರೆ ತಕ್ಷಣಕ್ಕೆ ಮೈತ್ರಿಯ ಲಾಭವನ್ನ ಪಡೆದುಕೊಳ್ಳೋ ಧಾವಂತದಲ್ಲಿರೋ HD ಕುಮಾರಸ್ವಾಮಿ ಅವರು ಭವಿಷ್ಯವನ್ನ ಕಡೆಗಣಿಸ್ಬಿಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಯಾವುದೇ ಹಂತಕ್ಕೆ ಬೇಕಿದ್ರೂ ಹೋಗೋ ದೇವೇಗೌಡರು ಅವರ ಮಕ್ಕಳು ತಮ್ಮ ಸ್ವಹಿತಾಸಕ್ತಿಗಾಗಿ ಪಕ್ಷವನ್ನ ಬಲಿ ಕೊಡ್ತಾ ಇದ್ದಾರೆ. JDSನ ನೆಲೆಯಾಗಿರೋ ಹಳೆಯ ಮೈಸೂರು ಭಾಗದ ಒಕ್ಕಲಿಗರನ್ನ ತಲುಪೋದಕ್ಕೆ JDS ಅನ್ನ ಬಿಜೆಪಿ ದಾಳವಾಗಿ ಬಳಸ್ಕೊಳ್ತಾ ಇದೆ. ಊರಿಗೌಡ ನಂಜೇಗೌಡ ಅನ್ನೋ ಸುಳ್ಳು ಪೊಳ್ಳು ಕಥೆಗಳು, ಹಿಂದುತ್ವದ ಹೆಕಮತ್ತಿನೊಂದಿಗೆ ಒಕ್ಕಲಿಗರನ್ನ ಬಿಜೆಪಿ ಈಗಾಗಲೇ ಸೆಳೀತಾ ಇದೆ. ಜೊತೆಗೆ ಬಿಜೆಪಿಯ ಸಂಘಟನಾ ಬಲ, ಕೇಂದ್ರದ ಅಧಿಕಾರ, ಮೋದಿ ಮತ್ತು ಅಮಿತ್ ಶಾ ಮೇಲಿನ ಹುಚ್ಚು ಆಕರ್ಷಣೆಗಳು ಬಿಜೆಪಿಯ ವಿಸ್ತರಣೆಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದೆ. ಇದನ್ನ JDSನ ನಾಯಕರು ಮತ್ತು ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಳದೇ ಇದ್ರೆ, JDS ತಕ್ಷಣ ಎಚ್ಚೆತ್ತುಕೊಳ್ಳದೇ ಇದ್ರೆ, ಸ್ಥಳೀಯ ಮಟ್ಟದಲ್ಲಿ ಬಲವಾದ ನಾಯಕತ್ವ ಮತ್ತು ಸಂಘಟನೆಯನ್ನ ಬೆಳೆಸದೇ ಇದ್ರೆ ಮಹಾರಾಷ್ಟ್ರದಂತೆ ಶಿಂಧೆ ಸೇನೆ ಅಥವಾ ಅಜಿತ್ NCP ಅಂತಹ ಸ್ಥಿತಿ JDSಗೂ ಕೂಡ ಎದುರಾಗಬಹುದು. ಈಗಲೂ ಕೂಡ ಕಾಲ ಮಿಂಚಿಲ್ಲ. JDS ಎಚ್ಚೆತ್ತುಕೊಳ್ಳೋದಕ್ಕೆ ಅವಕಾಶಗಳಿದೆ. ಸ್ಥಳೀಯ ಕಾರ್ಯಕರ್ತರಿಗೆ ಅವಕಾಶವನ್ನ ನೀಡೋದು, ಪಕ್ಷದ ಹುದ್ದೆಗಳಲ್ಲಿ ಸ್ಥಳೀಯ ಮುಖಂಡರಿಗೆ ಮನ್ನಣೆಯನ್ನ ನೀಡೋದ್ರ ಜೊತೆಗೆ ಪಕ್ಷ ತನ್ನ ಭವಿಷ್ಯವನ್ನ ಮರು ನಿರ್ಮಾಣ ಮಾಡಿಕೊಳ್ಳಬಹುದು. ಆಗ ಮಾತ್ರ JDS ದೀರ್ಘಕಾಲೀನ ರಾಜಕೀಯ ಬದುಕು ಸಾಧ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.